ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಸ್ಪಿಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಏಪ್ರಿಲ್ 22ರ ಪ್ರಮುಖ ಪ್ರಚಲಿತ ವಿದ್ಯಮಾನಗಳನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಇದ್ದೀವಿ. ಇದರ PDF ಅನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ನೀವು ಪಡ್ಕೋಬೋದು. ಅದರ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಸಿಗುತ್ತೆ. ಕೆಳಗಿನವರಲ್ಲಿ ಯಾರು ಇತ್ತೀಚೆಗೆ UK ರಾಯಲ್ ಸೊಸೈಟಿ ಗೌರವವನ್ನು ಪಡೆದುಕೊಂಡಿದ್ದಾರೆ? ಸರಿಯಾದಂಥ ಉತ್ತರ ಯೂಸುಫ್ ಹಮೀದ್ ಅವರು ಇತ್ತೀಚೆಗೆ ಈ ಒಂದು ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ. ಸಿಪ್ಲಾ ಔಷಧಿ ಕಂಪನಿಯ ಅಧ್ಯಕ್ಷರಾಗಿರುವಂತಹ ಪದ್ಮಭೂಷಣ ಪ್ರಶಸ್ತಿ ವಿಜೇತರು ಕೂಡ ಆಗಿರತಕ್ಕಂಥ ಯೂಸುಫ್ ಹಮೀದ್ ಅವರು 2019ರ UK ರಾಯಲ್ ಸೊಸೈಟಿ ಫೆಲೋಶಿಪ್ ಗೌರವವನ್ನು ಪಡ್ಕೊಂಡಿದ್ದಾರೆ. ಲೆಬನಾನ್ ದೇಶದ ರಾಯಭಾರಿಯಾಗಿ ಇತ್ತೀಚೆಗೆ ನೇಮಕಗೊಂಡವರು ಯಾರು? ಸರಿಯಾದ ಉತ್ತರ ಸುಹೇಲ್ ಅಜಜ್ ಖಾನ್ ಅವರು ನೇಮಕಗೊಂಡಿದ್ದಾರೆ. ಯೂನಿಯನ್ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಲೆಹನಾನ್ ರಾಯಭಾರಿಯನ್ನಾಗಿ ಅಜಜ್ ಖಾನ್ ಅವರನ್ನು ನೇಮಕ ಮಾಡಿದೆ. ಈ ಮೊದಲು ಖಾನ್ ಅವರು ಸೌದಿ ಅರೇಬಿಯಾದಲ್ಲಿ ಭಾರತದ ಉಪ ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರು. ಜನರ ಆರೋಗ್ಯವನ್ನು ಉತ್ತೇಜಿಸಲು ಡಿಜಿಟಲ್ ಹೆಲ್ತ್ ಟೆಕ್ನಾಲಜಿಯನ್ನು ಬಳಸಿಕೊಳ್ಳುವ 10 ಮಾರ್ಗಗಳಲ್ಲಿ ಹೊಸ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿರುವುದು ಯಾವುದು? ಸರಿಯಾದ ಉತ್ತರ WHO ಈ ಒಂದು ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ. ಜನರ ಆರೋಗ್ಯವನ್ನು ಹೆಚ್ಚಿಸೋದಕ್ಕೆ ಡಿಜಿಟಲ್ ಆರೋಗ್ಯ ತಂತ್ರಜ್ಞಾನವನ್ನು ಬಳಸ್ಕೊಳ್ಳೋದಕ್ಕೆ 10 ಮಾರ್ಗಗಳನ್ನು WHO ಬಿಡುಗಡೆ ಮಾಡಿದೆ. ಇತ್ತೀಚೆಗೆ ನಿಧನರಾದ ನಾಸಾದ ಮೊದಲ ಸ್ತ್ರೀ ಗಗನಯಾತ್ರಿಯ ಹೆಸರೇನು? ಸರಿಯಾದ ಉತ್ತರ ಜೆರ್ರಿ ಕೋಬ್. ಇವ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾನು ಸಂಪೂರ್ಣ ಮಾಹಿತಿನ ನಿಮಗೆ ತಿಳಿಸ್ತೇನೆ. ಇತ್ತೀಚೆಗೆ ಇವರು ನಿಧನ ಹೊಂದಿದ್ದಾರೆ. ಇವರ ಬಗ್ಗೆ ಸಂಪೂರ್ಣ ಮಾಹಿತಿ ಮುಂದಿನ ವಿಡಿಯೋದಲ್ಲಿ. INS ಕೋಲ್ಕತ್ತಾ ಮತ್ತು ಶಕ್ತಿ ಇಂಟರ್ನ್ಯಾಷನಲ್ ಫ್ಲೀಟ್ ರಿವ್ಯೂ 2019 ಯಾವ ದೇಶದಲ್ಲಿ ನಡೆಯಿತು ಅಥವಾ ಯಾವ ದೇಶದಲ್ಲಿ ಭಾಗವಹಿಸಿವೆ? ಸರಿಯಾದ ಉತ್ತರ ಚೀನಾ. ಆಪ್ಷನ್ 1. ಪೀಪಲ್ ಲಿಬರೇಷನ್ ಆರ್ಮಿ ನೌಕಾಪಡೆಯ 70ನೇ ವಾರ್ಷಿಕೋತ್ಸವದ ಆಚರಣೆಯ ಅಂಗವಾಗಿ INS ಕೋಲ್ಕತ್ತಾ ಹಾಗೂ ಶಕ್ತಿ ಎರಡು ಸೇರಿ ಚೀನಾದ ಕಿಂಗ್ಡಾವೋದಲ್ಲಿ ಇಂಟರ್ನ್ಯಾಷನಲ್ ಫ್ಲೀಟ್ ರಿವ್ಯೂನಲ್ಲಿ ಭಾಗವಹಿಸ್ತಾ ಇದ್ದೇವೆ. ಇಂಟರ್ನ್ಯಾಷನಲ್ ಫ್ಲೀಟ್ ರಿವ್ಯೂ ನೌಕಾ ಹಡಗುಗಳು, ವಿಮಾನ, ಜಲಾಂತರ್ಗಾಮಿಗಳ ಮೆರವಣಿಗೆ ಆಗಿದ್ದು ಎರಡೂ ದೇಶಗಳ ನಡುವೆ ಸೌಹಾರ್ದತೆಯನ್ನು ಉತ್ತೇಜಿಸುವುದು, ಸಹಕಾರವನ್ನು ಬಲಪಡಿಸುವುದು ಮತ್ತು ಶಕ್ತಿ ಪ್ರದರ್ಶನವನ್ನು ಮಾಡುವುದು ಪ್ರಮುಖವಾದ ಉದ್ದೇಶವಾಗಿದೆ. %% EWS ಕೋಟಾವನ್ನು ಜಾರಿಗೊಳಿಸಲು ಕೇಂದ್ರ ಕ್ಯಾಬಿನೆಟ್ ಅನುಮೋದಿಸಿದೆ. ನಿಮ್ಗೆ ಗೊತ್ತಿರುತ್ತಿದ್ದು ಆಪ್ಷನ್ 3 10%. ಆರ್ಥಿಕವಾಗಿ ದುರ್ಬಲ ವಿಭಾಗ ಅಂತ ನಾವು ಕರಿತೀವಿ WES. ಈ ಸೇರಿದ ವಿದ್ಯಾರ್ಥಿಗಳಿಗೆ ಪ್ರವೇಶ ಮೀಸಲಾತಿಗೆ 158 ಕೇಂದ್ರೀಯ ಶೈಕ್ಷಣಿಕ ಸಂಸ್ಥೆಗಳಿಗೆ 4,315 ಕೋಟಿ ರೂಪಾಯಿ ಅನುಮೋದನೆಯನ್ನು ಕೇಂದ್ರ ಕ್ಯಾಬಿನೆಟ್ ಮಾಡಿದೆ. 10% ರಿಸರ್ವೇಷನ್ ಅನ್ನು ಇದರಲ್ಲಿ ಮೀಸಲಿಟ್ಟಿದೆ. ದುಬೈ ಮೂಲದ ರೆಕ್ಸ್ ರೆಕ್ಸ್ಗಾಗಿ ಕಾರ್ಪೊರೇಟ್ ರಾಯಭಾರಿಯಾಗಿ ಇತ್ತೀಚೆಗೆ ನೇಮಕಗೊಂಡಂಥವರು ಯಾರು? ಸರಿಯಾದ ಉತ್ತರ ರವಿಶಾಸ್ತ್ರಿ. ಮಾಜಿ ಕ್ರಿಕೆಟಿಗ ರವಿಶಾಸ್ತ್ರಿ ಅವರು ಭಾರತೀಯ ವ್ಯವಹಾರ ಸಮುದಾಯಕ್ಕೆ ರೈಸಲ್ ಖೈಮಾ ಆರ್ಥಿಕ ವಲಯ ರಖೇಜ್ ಅಂತ ಕರಿತೀವಿ, ಅದಕ್ಕೆ ರಾಯಭಾರಿಯಾಗಿ ನೇಮಕಗೊಂಡಿದ್ದಾರೆ. ಪ್ರೊ ಲೀಗ್ ಬದ್ಧತೆಗಳನ್ನು ಅವಮನೀಯಗೊಳಿಸುವುದಕ್ಕಾಗಿ ಅಂತಾರಾಷ್ಟ್ರೀಯ ಹಾಕಿ ಒಕ್ಕೂಟವು €1,70,000 ಮೌಲ್ಯದ ದಂಡವನ್ನು ಯಾವ ರಾಷ್ಟ್ರಕ್ಕೆ ವಿಧಿಸಿದೆ? ಸರಿಯಾದ ಉತ್ತರ ಪಾಕಿಸ್ತಾನಕ್ಕೆ ಈ ಒಂದು ದಂಡವನ್ನು ವಿಧಿಸಲಾಗಿದೆ. ಪ್ರೊ ಲೀಗ್ ಬದ್ಧತೆಗಳನ್ನು ಗೌರವಿಸದೆ ಪಾರ್ಟಿಸಿಪೇಟ್ ಮಾಡದೇ ಇರೋ ಕಾರಣ ಪಾಕಿಸ್ತಾನ ಹಾಕಿ ಫೆಡರೇಷನ್ಗೆ $1,70,000 ಇಂಟರ್ನ್ಯಾಷನಲ್ ಹಾಕಿ ಫೆಡರೇಷನ್ ವಿಧಿಸಿದೆ. ಇದನ್ನು ಕಟ್ಟೋದಕ್ಕೆ ಜೂನ್ 20 ತನಕ ಸಮಯಾವಕಾಶವನ್ನು ನೀಡಿದೆ. PHFನಲ್ಲಿ ಅರ್ಜೆಂಟೈನಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ತಂಡಗಳು ಪ್ರೊ ಲೀಗ್ನಲ್ಲಿ ಭಾಗವಹಿಸಿದಾಗ ರಾಷ್ಟ್ರೀಯ ತಂಡವನ್ನು ಕಳಿಸಲಿಲ್ಲ ಅನ್ನೋದು ಕಾರಣಕ್ಕೆ ಈ ಒಂದು ದಂಡವನ್ನು ವಿಧಿಸಲಾಗಿದೆ. ಭಾರತ ಮತ್ತು ಯಾವ ದೇಶದ ನಡುವೆ ದೊಡ್ಡ ನೌಕಾ ವ್ಯಾಯಾಮ ವರುಣ ನಡೆಯಲಿದೆ? ಸರಿಯಾದಂಥ ಉತ್ತರ ಭಾರತ ಮತ್ತು ಫ್ರಾನ್ಸ್. ಆಪ್ಷನ್ 1. ಭಾರತ ಮತ್ತು ಫ್ರಾನ್ಸ್ ಎಲ್ಲ ತಮ್ಮ ದೊಡ್ಡ ವಿಸ್ತಾರವಾದ ಯುದ್ಧತಂತ್ರದ ಪಾಲುದಾರಿಕೆಯ ಭಾಗವಾಗಿ ಮೇ ತಿಂಗಳ ಪ್ರಾರಂಭದಲ್ಲಿ ವಿಮಾನ ವಾಹಕ ನೌಕೆಗಳು, ವಿಧ್ವಂಸಕ ಜಲಾಂತರ್ಗಾಮಿ ನೌಕೆ ಮತ್ತು ಹೋರಾಟಗಳೊಂದಿಗೆ ನೌಕಾದಳದ ವ್ಯಾಯಾಮವನ್ನು ನಡೆಸೋದಕ್ಕೆ ಸಿದ್ಧವಾಗಿವೆ. ಇದಕ್ಕೆ ವರುಣ ಅನ್ನೋ ಹೆಸರನ್ನು ಇಡಲಾಗಿದೆ. ಮೇ 1, 2019ರಿಂದ ಗೋವಾ ಮತ್ತು ಕಾರವಾರದಲ್ಲಿ ಇದು ನಡೆಯುತ್ತೆ. ಯಾವ ದೇಶಕ್ಕೆ ಭಾರತದ ಮುಂದಿನ ಹೈಕಮಿಷನರ್ ಆಗಿ ಜೈದೀಪ್ ಸರ್ಕಾರ್ ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ದಕ್ಷಿಣ ಆಫ್ರಿಕಾ. ಕಳೆದ ವಿಡಿಯೋದಲ್ಲಿ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ, ಒಂದ್ಸಲ ಚೆಕ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾವು ಅಡಿಷನಲ್ ಇನ್ಫಾರ್ಮೇಷನ್ ತಿಳ್ಕೊತಾ ಇರೋದು ಗಗನ್ದೀಪ್ ಕಾಂಗ್ ಅವ್ರ ಬಗ್ಗೆ. ಟ್ರಾನ್ಸ್ಲೇಟರ್ ಹೆಲ್ತ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇನ್ಸ್ಟಿಟ್ಯೂಟ್ನ ವ್ಯವಸ್ಥಾಪಕ ನಿರ್ದೇಶಕಿಯಾಗಿ ವಿಜ್ಞಾನಿ ಗಗನ್ದೀಪ್ ಕಾಂಗ್ ಅವರು
ಲಂಡನ್ ರಾಯಲ್ ಸೊಸೈಟಿಯ ಫೆಲೋಶಿಪ್ಗೆ ಗೌರವಕ್ಕೆ ಭಾಜನರಾಗಿದ್ದಾರೆ. ಇವ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊತಾ ಇದ್ದೀವಿ. 359 ವರ್ಷದ ಪ್ರತಿಷ್ಠಿತ ವೈಜ್ಞಾನಿಕ ಅಕಾಡೆಮಿ ಗೌರವಕ್ಕೆ ಭಾಜನರಾಗುತ್ತಿರುವ ಮೊದಲ ಭಾರತದ ಮಹಿಳಾ ವಿಜ್ಞಾನಿ ಎನ್ನುವ ಹೆಗ್ಗಳಿಕೆ ಇವರು. ಸೊ ಅದರಿಂದ ಇವ್ರ ಹೆಸರನ್ನ ತಗೊಂಡಿದ್ದೀನಿ, ಗಗನ್ದೀಪ್ ಕಾಂಗ್ ಅಂತ ಇವರು. ಭಾರತದಲ್ಲಿನ ಮಕ್ಕಳ ಕರುಳಿನ ಬೇನೆಗೆ ಸಂಬಂಧಿಸಿದಂತೆ ಅಂತರ ಶಿಕ್ಷಣ ಸಂಶೋಧನೆ, ಅಭಿವೃದ್ಧಿ ಮತ್ತು ತಡೆಗಟ್ಟುವಿಕೆಗೆ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ಇವರು ಭಾರತಕ್ಕೆ ಸೋಂಕುಶಾಸ್ತ್ರ ಮತ್ತು ಲಸಿಕಾಶಾಸ್ತ್ರಕ್ಕೆ ಪ್ರಮುಖ ಕೊಡುಗೆಯನ್ನು ನೀಡಿದ್ದಾರೆ. ಇವರು ವೈದ್ಯಕೀಯ ವಿಜ್ಞಾನ ಕ್ಷೇತ್ರಕ್ಕೆ ಸಲ್ಲಿಸಿದ ಸೇವೆಗೆ 2006ರಲ್ಲಿ ವುಮೆನ್ ಬಯೋಸೈಂಟಿಸ್ಟ್ ಆಫ್ ದಿ ಇಯರ್ ಪ್ರಶಸ್ತಿ ಸಿಕ್ಕಿದೆ. 2010ರಲ್ಲಿ ಅಮೇರಿಕನ್ ಅಕಾಡೆಮಿ ಆಫ್ ಮೈಕ್ರೋಬಯಾಲಜಿ ಫೆಲೋಶಿಪ್ ಸಿಕ್ಕಿದೆ. 2011ರಲ್ಲಿ ಇಂಡಿಯನ್ ಅಕಾಡೆಮಿ ಆಫ್ ಸೈನ್ಸ್ ಆ್ಯಂಡ್ ಫೆಲೋಶಿಪ್ಪು, 2013ರಲ್ಲಿ ನ್ಯಾಷನಲ್ ಅಕಾಡೆಮಿ ಸೈನ್ಸ್ ಫೆಲೋಶಿಪ್, 2016ರಲ್ಲಿ ಇನ್ಫೋಸಿಸ್ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಗಗನ್ದೀಪ್ ಅವರು ಕ್ರಿಶ್ಚಿಯನ್ ಮೆಡಿಕಲ್ ಕಾಲೇಜು ವೆಲ್ಲೂರ್ನಲ್ಲಿ MBBS ಪದವಿಯನ್ನು ಪಡೆದರು. ನಂತರ MD ಪದವಿಯನ್ನು ಪಡೆದರು. ಇವರು ನವೆಂಬರ್ 3, 1962ರಲ್ಲಿ ಜನ್ಮ ತಾಳಿದ್ದಾರೆ. 1663ರಲ್ಲಿ ಸ್ಥಾಪನೆ ಮಾಡಲಾದ ರಾಯಲ್ ಸೊಸೈಟಿ ಫೆಲೋ ಗೌರವಕ್ಕೆ ಇದುವರೆಗೂ 8,000 ಜನ ಭಾಜನರಾಗಿದ್ದಾರೆ. ಈ ಒಂದು ಪುರಸ್ಕಾರ ಈಗ ಮೊಟ್ಟ ಮೊದಲ ಬಾರಿಗೆ ಭಾರತದ ಒಬ್ಬ ಮಹಿಳಾ ವಿಜ್ಞಾನಿಗೆ ದೊರೆತಿರತಕ್ಕಂಥದ್ದು ಗೌರವದ ಸಂಗತಿಯಾಗಿದೆ. ಸೊ ಈ ಎಲ್ಲ ಮಾಹಿತಿಗಳು ನಿಮಗೆ ಉಪಯುಕ್ತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, PDF ಡಿಸ್ಕ್ರಿಪ್ಷನ್ ಒಳಗೆ ಡೌನ್ಲೋಡ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.